ಈಗ ಆಲ್ರೆಡಿ ನಾವು ವಿವೋದವರು T3 ಸೀರೀಸ್ ನಲ್ಲಿ T3X T3 ಇದೆಲ್ಲರೂ ಕೂಡ ಆಲ್ರೆಡಿ ನಾವು ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡಿದೀವಿ. ಅಟ್ ಪ್ರೆಸೆಂಟ್ ಈಗ ವಿವೋದವ್ರದ್ದು ವಿವೋ T3 Pro ಲಾಂಚ್ ಆಗಿರುವಂತದ್ದು. ಈ ಒಂದು ವಿಡಿಯೋದಲ್ಲಿ ನಾನು ವಿವೋದವ್ರದ್ದು ವಿವೋ T3 Pro ಮೊಬೈಲ್ ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಗೇಮಿಂಗ್ ಸ್ಮಾರ್ಟ್ ಫೋನ್ ಆಗ್ಬೋದು ಅನ್ಸುತ್ತೆ ಈ ಒಂದು ಸ್ಮಾರ್ಟ್ ಫೋನ್. ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಚೆನ್ನಾಗಿದೆ ಇಲ್ಲ ಅಂತ ನೀವು ಕೊನೆ ತನಕ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಹಲೋ, ನೀವು ನೋಡ್ತಾ ಟೆಕ್ ಮಗ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಚಂದನ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ನಮಗೆ ಈ ಒಂದು ಬಾಕ್ಸ್ ನಲ್ಲಿ ಫೋನ್ ಸಿಗ್ತಿರುವಂತದ್ದು, ಟ್ರಾನ್ಸ್ಪರೆಂಟ್ ಕೇಸ್ ಸಿಗುವಂತದ್ದು, ಡಾಕ್ಯುಮೆಂಟೇಶನ್ ಸಿಗ್ತಿರುವಂತದ್ದು, 80 ವ್ಯಾಟ್ ನ ಚಾರ್ಜರ್ ಸಿಗುವಂತದ್ದು, ಚಾರ್ಜಿಂಗ್ ಕೇಬಲ್ ಸಿಗುವಂತದ್ದು, ಸಿಮ್ ಎಜೆಕ್ಟೆಡ್ ಟೂಲ್ ಕೂಡ ನಮಗೆ ಈ ಒಂದು ಬಾಕ್ಸ್ ನಲ್ಲಿ ಸಿಗುವಂತದ್ದು. ಸೊ ಅನ್ಬಾಕ್ಸಿಂಗ್ ನಲ್ಲಿ ಏನು ಕೂಡ ಚೇಂಜ್ ಇಲ್ಲ, ಬಟ್ ನನಗೆ 80 ವ್ಯಾಟ್ ನ ಚಾರ್ಜರ್ ಕೊಟ್ಟಿರುವಂತದ್ದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಈ ಒಂದು ಚಾರ್ಜರ್ ಮೇಲೆ. ಸೊ ಈ ಒಂದು ಪ್ರೈಸ್ ರೇಂಜ್ 80 ವ್ಯಾಟ್ ನ ಚಾರ್ಜರ್ ಅಂದ್ರೆ ನಿಜವಾಗ್ಲೂ ಖುಷಿ ಆಗುವಂತ ವಿಷಯ ಅಂತಾನೆ ಇರಬಹುದು ಈ ಒಂದು ವಿಷಯನ. ಸರಿ, ಈ ಒಂದು ಮೊಬೈಲ್ ಡಿಸೈನ್ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ ಯುನೀಕ್ ಡಿಸೈನ್ ಅಲ್ಲಿ ಬರ್ತಿರುವಂತದ್ದು. ಬ್ಯಾಕ್ ಬಂದ್ಬಿಟ್ಟು ನಿಮಗೆ ಲೆದರ್ ಬ್ಯಾಕ್ ಇರುವಂತದ್ದು, ಅದನಂತರ 7.49mm ನ ಸ್ಲಿಮ್ ಅಲ್ಲಿ ಬರ್ತಿರುವಂತದ್ದು, IP64 ರೇಟಿಂಗ್ ಕೂಡ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗ್ತಿರುವಂತದ್ದು. ಇನ್ನು ಸೈಡ್ ಬಂದ್ರೆ ಪ್ಲಾಸ್ಟಿಕ್ ಫ್ರೇಮ್ ಇರುವಂತದ್ದು. ಈ ಒಂದು ಡಿಸೈನ್ ನಲ್ಲಿ ನಾನು ಏನು ಕೂಡ ಚೇಂಜಸ್ ನೋಡೋಕಲ್ಲ, ಆಬ್ವಿಯಸ್ಲಿ ಮಾಮೂಲಿಯಾಗಿ ಕೊಡುವಂತದ್ದು ಎಲ್ಲಾನು ಕೊಟ್ಟಿದ್ದಾರೆ. ಅದಕ್ಕೆ ಏನು ಸ್ಪೆಷಲ್ ಅಂತ ಹೇಳೋಕಲ್ಲ, ಡಿಸೈನ್ ಅಲ್ಲಿ ಮಾಮೂಲಿಯಾಗಿ ಕೊಡುವಂತದ್ದು ಕೊಟ್ಟಿದ್ದಾರೆ. ಇನ್ನು ಸ್ಪೆಷಲ್ ಅಪ್ಪ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಗೇಮರ್ಸ್ಗೆಲ್ಲ ಈ ಒಂದು ಡಿಸ್ಪ್ಲೇ ತುಂಬಾ ಇಂಪಾರ್ಟೆಂಟ್ ಆಗುವಂತದ್ದು. ಅದೇ ರೀತಿ ಇವರು ಕೂಡ ಒಂದು ಒಳ್ಳೆ ಡಿಸ್ಪ್ಲೇ ಕೊಟ್ಟಿರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 6.77 ಇಂಚಿನ ಒಂದು ಕರ್ವ್ AMOLED ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಇರುವಂತದ್ದು, 4500 ನೈಟ್ಸ್ ಬ್ರೈಟ್ನೆಸ್ ಕೂಡ ನಿಮಗೆ ಸಿಗ್ತಿರುವಂತದ್ದು. ಸೊ ಸೂಪರ್ಬ್ ಆಗಿರುವಂತದ್ದು, ಒಂದು ಕಲರ್ ಅಕ್ಯುರಸಿ ಆಗಲಿ, ಒಂದು ಬ್ರೈಟ್ನೆಸ್ ಆಗಲಿ, ಒಂದು ಔಟ್ಡೋರ್ ಅಲ್ಲಿ ಇಂಡೋರ್ ಅಲ್ಲಾಗಲಿ ಒಂದು ಒಳ್ಳೆ ಕಲರ್ ಗ್ರೇಡಿಂಗ್ ಕೊಡುವಂತದ್ದು ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ. ಸೊ ಸೂಪರ್ಬ್ ಆಗಿರುವಂತಹ ಒಂದು ಡಿಸ್ಪ್ಲೇ ಅಂತ ಹೇಳ್ಬೋದು. 4500 ಬ್ರೈಟ್ನೆಸ್ ಅಂತ ಹೇಳಿದ್ರೆ ನಿಜವಾಗ್ಲು ತುಂಬಾ ಜಾಸ್ತಿ. ಅದು ನಾನು ನೋಡಿರೋ ಪ್ರಕಾರ OnePlus 12 ಅಲ್ಲೇನೋ ಈ ಒಂದು ಡಿಸ್ಪ್ಲೇ ಅಂದ್ರೆ ಇಷ್ಟೊಂದು ಬ್ರೈಟ್ನೆಸ್ ಅನ್ನ ಕೊಟ್ಟಿದ್ರು, ಬಟ್ ಈಗ ಅಟ್ ಪ್ರೆಸೆಂಟ್ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ 22 ಸಾವಿರ ರೂಪಾಯಿಗೆಲ್ಲ ಎಕ್ಸ್ಪೆಕ್ಟ್ ಮಾಡಂಗಿರ್ಲಿಲ್ಲ, ಬಟ್ ಸೂಪರ್ ಅಂತ ಹೇಳಕ್ ಹೇಳ್ತೀನಿ ಈ ಒಂದು ಡಿಸ್ಪ್ಲೇ ಬಗ್ಗೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಿರುವಂತದ್ದು. ಸೊ ಅಲ್ಟ್ರಾಸಾನಿಕ್ ಎಲ್ಲ ಇದರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋಕಲ್ಲ, ಸೊ ಮಾಮೂಲಿ ಕೊಟ್ಟಿರುವಂತದ್ದು. ಈಗ ಆಲ್ರೆಡಿ ವಿವೋದವ್ರದ್ದು T3 ಸೀರೀಸ್ ನಲ್ಲಿ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿರುವಂತದ್ದು. ಅದೇ ರೀತಿ ಈ ಒಂದು ಮೊಬೈಲ್ ನಲ್ಲೂ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿರುವಂತದ್ದು. ಸೊ ಪರವಾಗಿಲ್ಲ ಅಂತೀನಿ. ಇನ್ನು ಈ ಒಂದು ಮೊಬೈಲ್ ಪರ್ಫಾರ್ಮೆನ್ಸ್ ಸಿಗೋದ್ವಿ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನ ಅಂತದ್ದು ಪರ್ಫಾರ್ಮೆನ್ಸ್ ನನಗೆ ಈ ಒಂದು ಪ್ರೈಸ್ ರೇಂಜಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅನಿಸ್ತು. ಯಾಕಂದ್ರೆ ಈ ಒಂದು ಪ್ರೈಸ್ ರೇಂಜಿಗೆ ನಾನು ನೋಡ್ದಂಗೆ ಅಷ್ಟು ಕಂಪನಿಗಳೆಲ್ಲ ಕೊಡಲ್ಲ. ಯಾಕಂದ್ರೆ ಅಂತ ಒಂದು ಒಳ್ಳೆ ಅಂತದ್ದು ಕೂಡ ನನಗೆ ಈ ಒಂದು ಮೊಬೈಲ್ ಕಾಣಿಸ್ತಾ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರಾಗನ್ 7 Gen 3 ಈ ಒಂದು ಪ್ರೊಸೆಸರ್ ಇರುವಂತದ್ದು, 8,29,000 ಹತ್ರ ನಿಮಗೆ ಅಂತದ್ದು ಸ್ಕೋರ್ ಕೊಡುವಂತದ್ದು. ಅದಾನಂತರ UFS 2.2 ಸ್ಟೋರೇಜ್ ನ ಟೈಪ್ ಇರುವಂತದ್ದು. ಆಮೇಲೆ ಆಬ್ವಿಯಸ್ಲಿ ನಿಮಗೆ ಈ ಒಂದು ಪ್ರೈಸ್ ರೇಂಜಿಗೆ LPDDR4X ಕೊಡ್ತಾರೆ. ನನಗೆ ಇಲ್ಲಿ UFS 3.1 ಸ್ಟೋರೇಜ್ ನ ಟೈಪ್ ಬೇಕಿತ್ತು ಆಕ್ಚುಲಿ ಈ ಒಂದು ಪ್ರೈಸ್ ರೇಂಜ್, ಬಟ್ ಇವ್ರು ಕೊಟ್ಟಿಲ್ಲ. ಸೊ ಓಕೆ ಅಂತೀನಿ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅಂತೂ 8,29,000 ಹತ್ರ ಕೊಡುವಂತದ್ದು. ಸೊ ನಾನ್ ಸೂಪರ್ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜ್ಗೆ. ಯಾಕಂದ್ರೆ ಚೆನ್ನಾಗಿ ಈ ಒಂದು ಪ್ರೈಸ್ ರೇಂಜ್ಗೆ ಅಟ್ಲೀಸ್ಟ್ ಏನು ಕೊಟ್ಟಿಲ್ಲ ಅಂದ್ರೂ ಕೂಡ ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಬಜೆಟ್ ಲೆವೆಲ್ ನಲ್ಲಿ ಒಂದು ಗೇಮರ್ಸ್ ಯೂಸ್ ಆಗೋ ರೀತಿಯಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ಪ್ರೊಸೆಸರ್ ಕೊಟ್ಟಿರುವಂತದ್ದು. ಸ್ನ್ಯಾಪ್ಡ್ರಾಗನ್ 7 Gen 3 ನಾನು ನೋಡಿರೋ ಪ್ರಕಾರ 29-30 ಸಾವಿರ ಸ್ಮಾರ್ಟ್ ಫೋನ್ಗಳಲ್ಲಿ ನಾನು ನೋಡಿರೋ ಪ್ರಕಾರ ಇದು ಕೊಟ್ಟಿರುವಂತದ್ದು. ಈ ಒಂದು ಆ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಪ್ರೊಸೆಸರ್ ನ ಕೊಟ್ಟಿರುವಂತದ್ದು. ಬಟ್ ಈ ಒಂದು ಪ್ರೈಸ್ ರೇಂಜಿಗೆ ಇದನ್ನ ಕೊಟ್ಟಿರೋದು ಇಟ್ಸ್ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಒಂದು ಮೊಬೈಲ್ ನ ನಾವೇನಾದ್ರೂ ಗೇಮಿಂಗ್ ಹೋದ್ವಿ ಅಂದ್ರೆ ನಿಜವಲ್ಲೂ ಈ ಒಂದು ಮೊಬೈಲ್ ನ ಗೇಮಿಂಗ್ ತುಂಬಾನೇ ಸ್ಮೂತ್ ಆಗಿರುವಂತದ್ದು. ಸೊ ಪ್ರೊಸೆಸರ್ ಕೂಡ ಈ ಒಂದು ಪ್ರೈಸ್ ರೇಂಜ್ ಒಂದೊಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಈ ಒಂದು ಗೇಮಿಂಗ್ ನಲ್ಲೂ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಇದೆ ತುಂಬಾನೇ ಸ್ಮೂತ್ ಆಗಿ ಆಡುವಂತದ್ದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ HDR 60 FPS ಗೆ ಸಪೋರ್ಟ್ ಆಗುವಂತದ್ದು. ಸೊ ಸ್ಮೂತ್ ಆಗಿ ಹ್ಯಾಂಡಲ್ ಆಗುವಂತದ್ದು, ಎಲ್ಲಾ ಗೇಮಿಂಗ್ಗಳು ಕೂಡ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಆಗುವಂತದ್ದು. ಸೊ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಪ್ರೈಸ್ ರೇಂಜ್ಗೆ. ಸೊ ನಮಗೆ ಆಲ್ಮೋಸ್ಟ್ ಗೇಮರ್ಸ್ ಗಳೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಇದೇ ರೀತಿನೇ, ಒಂದೊಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಂತ. ಬಟ್ ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ ಫೋನ್ ಒಂದೊಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಸೂಪರ್ ಅಂತ ಹೇಳ್ತೀನಿ, ಇಟ್ಸ್ ಗುಡ್ ಈ ಒಂದು ಪ್ರೈಸ್ ರೇಂಜಿಗೆ ಅಂತ ಹೇಳ್ತೀನಿ. ಇನ್ನು ಈ ಒಂದು ಮೊಬೈಲ್ ನಾವೇನಾದ್ರು ಸಾಫ್ಟ್ವೇರ್ ಗೆ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ FunTouch OS 14 ಜೊತೆ ಬರ್ತಿರುವಂತದ್ದು. ಅದ ನಂತರ Android 14 ವರ್ಷನ್ ಅಲ್ಲಿ ಔಟ್ ಆಫ್ ದ ಬಾಕ್ಸ್ ಬರ್ತಿರುವಂತದ್ದು. 2 years ಸಾಫ್ಟ್ವೇರ್ ಅಪ್ಡೇಟ್ಸ್, ಅದಾದ ನಂತರ 3 years ಬಂದ್ಬಿಟ್ಟು ಸೆಕ್ಯೂರಿಟಿ ಅಪ್ಡೇಟ್ಸ್ ಇರುವಂತದ್ದು. ಸೊ ಈ ಒಂದು ಪ್ರೈಸ್ ರೇಂಜ್ ಮಾಮೂಲಿಯಾಗಿ ಕೊಡುವಂತ ರೀತಿಯಲ್ಲಿ ಕೊಟ್ಟಿರುವಂತದ್ದು, ಎಲ್ಲಾ ಕಂಪನಿಗಳು ಕೊಡೋ ರೀತಿಯಲ್ಲಿ ಕೊಟ್ಟಿರುವಂತದ್ದು. ಇದನ್ನೊಂದು ಚೇಂಜಸ್ ಅಂತ ಏನ್ ನೋಡಕೋಲ್ಲ, ಪರವಾಗಿಲ್ಲ. ಈ ಒಂದು ಪ್ರೈಸ್ ರೇಂಜಿಗೆ 2+3 years ಅಂತ ಕಡಿಮೆ ಆಯ್ತು ನನ್ನ ಪ್ರಕಾರ, ಬಟ್ 3+4 years ಎಲ್ಲ ಕೊಟ್ಟಿದ್ದಾರೆ. ಬಟ್ ಓಕೆ ಅಂತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ವಿವೋದವ್ರ ಕಡೆಯಿಂದ ಒಂದೊಳ್ಳೆ ಗೇಮಿಂಗ್ ಸ್ಮಾರ್ಟ್ ಫೋನ್ ನಾನು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಈ ಒಂದು 2+3 years ಸೆಕ್ಯೂರಿಟಿ ಓಕೆ ಅಂತೀನಿ. ಇನ್ನು ಈ ಒಂದು ಮೊಬೈಲ್ ಬ್ಯಾಟ್ರಿ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ 5500 mAh ಒಂದು ಬ್ಯಾಟ್ರಿ ಇರುವಂತದ್ದು. ಲಿಟ್ರಲಿ 80 ವ್ಯಾಟ್ ಚಾರ್ಜರ್ ಅಡಾಪ್ಟರ್ ಕೂಡ ನಿಮಗೆ ಸಿಗುವಂತದ್ದು.
ಬ್ಯಾಟ್ರಿನಲ್ಲಿ ನಾನು ನಿಜವಾಗ್ಲೂ ಟಾಪ್ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜ್ 5500 mAh ನ ಒಂದು ಬ್ಯಾಟ್ರಿ. ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ತುಂಬಾ ಥಿನ್ ಆಗಿರುವಂತದ್ದು. ಈ ಒಂದು 5500 mAh ನ ಬ್ಯಾಟ್ರಿ ಇದ್ರೂ ಕೂಡ ಅದರ ನಂತರ ಲಿಟ್ರಲಿ 80 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಸಿಗ್ತಿರುವಂತದ್ದು ಈ ಒಂದು ಪ್ರೈಸ್ ರೇಂಜ್ಗೆ. ಸೊ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. 80 ವ್ಯಾಟ್ ಚಾರ್ಜರ್ ಅಡಾಪ್ಟರ್ ಇಟ್ಸ್ ಗುಡ್. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ 32,000 ರೂಪಾಯಿ ಸ್ಮಾರ್ಟ್ ಫೋನ್ಗಳು 80 ವ್ಯಾಟ್ ಚಾರ್ಜರ್ ಕೊಡಲ್ಲ. ಏನ್ 65 ವ್ಯಾಟ್ ಚಾರ್ಜರ್ ಅಡಾಪ್ಟರ್ ನ ಕೊಟ್ಬಿಟ್ಟು ಸುಮ್ಮನೆ ಆಗ್ತವೆ. ಬಟ್ 22,000ಕ್ಕೆ ಈ ಒಂದು ಸ್ಮಾರ್ಟ್ ಫೋನ್ ಸಿಗ್ತಿದೆ ನಿಮಗೆ. ಈ ಒಂದು ಪ್ರೈಸ್ ರೇಂಜ್ಗೆ 80 ವ್ಯಾಟ್ ಒಂದು ಚಾರ್ಜರ್ ಕೊಟ್ಟಿರುವಂತದ್ದು ದಿಸ್ ಇಸ್ ವೆರಿ ವೆರಿ ಗುಡ್ ಅಂತ ಹೇಳ್ತೀನಿ. ಸೊ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡುವಂತದ್ದು ಬ್ಯಾಟ್ರಿ ಕೂಡ ತುಂಬಾ ಒಂದು ಒಳ್ಳೆ ಬಾಳಿಕೆ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಒಂದು ಮೊಬೈಲ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ ಒಂದೊಳ್ಳೆ ಕ್ಯಾಮ್ರಾ ಸಿಗ್ತಿರುವಂತದ್ದು. ನಿಮಗೆ ಮೇನ್ ಅಲ್ಲಿ ಬಂದ್ಬಿಟ್ಟು 50 MP ಮೇನ್ ಕ್ಯಾಮ್ರಾ ಇರುವಂತದ್ದು, 8 MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಇರುವಂತದ್ದು, ಇನ್ನು ಫ್ರಂಟ್ ಬಂದ್ರೆ 16 MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. ಸೊ ಆಬ್ವಿಯಸ್ಲಿ ಈ ಒಂದು ವಿವೋದದ್ದು ನಾನು ವಿವೋ T3 ಸೀರೀಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಮಾರ್ಟ್ ಫೋನ್ಗೂ ಕೂಡ ಕ್ಯಾಮ್ರಾದಲ್ಲಿ ಬೆಸ್ಟ್ ಆಗಿರುವಂತದ್ದು T3 ಸೀರೀಸ್ ಅಲ್ಲಿ ಒಂದು ಬಡ್ಜೆಟ್ ಲೆವೆಲ್ ನಲ್ಲಿ. ಸೊ ಅದೇ ರೀತಿ ಈ ಒಂದು ಸ್ಮಾರ್ಟ್ ಫೋನ್ ನ ಒಂದು ಫೋಟೋಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿರುವಂತದ್ದು. ನಾನು ಸ್ಯಾಂಪಲ್ ತೋರಿಸಬಹುದು, ತೋರಿಸಲೇ ಇರ್ಬೋದು. ಬಟ್ ನಿಮಗೆಲ್ಲ ಗೊತ್ತಿರುತ್ತೆ T3 ಮತ್ತೆ T3X ಇವ ಎರಡು ಸ್ಮಾರ್ಟ್ ಫೋನ್ಗಳ ಅನ್ಬಾಕ್ಸಿಂಗ್ ಯಾರು ನೋಡಿದ್ರೆ ಅವರಿಗೆಲ್ಲ ಗೊತ್ತಿರುತ್ತೆ ಈ ಒಂದು ವಿವೋದ T3 ಸೀರೀಸ್ ನಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿರೋ ಅಂದ್ಬಿಟ್ಟು. ಸೊ ನಾನು ಇಷ್ಟ ದಿನ ನೋಡ್ದಂಗೆ ಈ ಒಂದು ಸ್ಮಾರ್ಟ್ ಫೋನ್ಗಳಲ್ಲಿ ಅಂದ್ರೆ T3 ಸೀರೀಸ್ ನಲ್ಲಿ ಈಗ ಬರೀ ಕ್ಯಾಮ್ರಾ ಮಾತ್ರ ನಾನು ಹೈಲೈಟ್ ಮಾಡ್ತಿದ್ದೆ ಮೊದಲಿಗೆಲ್ಲ. ಬಟ್ ಈಗ ಪ್ರೆಸೆಂಟ್ ಇದರಲ್ಲಿ ಗೇಮಿಂಗ್ ಕೂಡ ಪರ್ಚೇಸ್ ಮಾಡ್ಬೋದು, ಮತ್ತೆ ಈ ಒಂದು ಕ್ಯಾಮ್ರಾ ಪರ್ಪಸ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೋದು. ಆ ರೀತಿ ಒಂದು ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿರುವಂತದ್ದು. ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಾವೇನಾದ್ರು ಪ್ರೈಸ್ಗೆ ಹೋದ್ವಿ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಎಲ್ಲ ಕ್ಯಾಶ್ ಬ್ಯಾಕ್ ಇನ್ಸ್ಟೆಂಟ್ ಆಫರ್ ತೆಗೆದು ನಿಮಗೆ 22,000 ರೂಪಾಯಿ ಸಿಗ್ತಿರುವಂತದ್ದು. ಸೊ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀನಿ ಏನ್ ಇದರ ಒಂದು ಪ್ರೈಸ್ ಏನು ಅಂದ್ಬಿಟ್ಟು. ಸೊ ಈ ಒಂದು ಪ್ರೈಸ್ ಸಿಗ್ತಾ ಇರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ನನಗೆ ವರ್ತ್ ಅಂತ ಅನಿಸ್ತು ಈ ಒಂದು ಸ್ಮಾರ್ಟ್ ಫೋನ್. ಯಾಕಂದ್ರೆ T3 ನಲ್ಲಿ ನಾವು T3 ಸೀರೀಸ್ ನೋಡಿದಾಗ ಬರೀ ಕ್ಯಾಮ್ರಾ ಅಂತಿದ್ವಿ. ಬಟ್ ಈಗ ಪ್ರೆಸೆಂಟ್ ಒಂದು ಒಳ್ಳೆ ಪ್ರೊಸೆಸರ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತದ್ದು. ಸೊ ಒಂದು 22,000 ನಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಆಗುವಂತದ್ದು ಈ ಒಂದು T3 ಸೀರೀಸ್ ನಲ್ಲಿ. ಸೊ ಇಟ್ಸ್ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಇದರ ಒಂದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.